ಪ್ರಿಯ ವೀಕ್ಷಕರೇ ಮತ್ತು ಭಕ್ತ ಬಾಂಧವರೇ, ಹಾಸನ ಜಿಲ್ಲೆ ಆಲೂರು ತಾಲೂಕು ತೊರಗರಹಳ್ಳಿಯಲ್ಲಿ ನಾವು ವಾಸವಾಗಿದ್ದು ಈಗ ಬೆಂಗಳೂರಿನ ಕದ್ರಿನಹಳ್ಳಿಯಲ್ಲಿ ವಾಸವಾಗಿದ್ದೇವೆ. ವಿಶೇಷವೇನೆಂದರೆ ನಮ್ಮ ತೊರಗರಹಳ್ಳಿಯಲ್ಲಿ 13ನೇ ವಾರ್ಷಿಕೋತ್ಸವದ ಸಂಕಲ್ಪ ಸಿದ್ಧಿವಿನಾಯಕ ಅಭಿಷೇಕ ಮತ್ತು ಶ್ರೀರಾಮರ ಕಲ್ಯಾಣೋತ್ಸವದ 13ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ಸ್ನೇಹಿತರಾದಂಥ ಯೂಟ್ಯೂಬ್ ಮಾಮ ಅವರು ನಮ್ಮ ಕರೆಗೆ ಬಂದು ಅವರು ವಿಡಿಯೋ ಚಿತ್ರೀಕರಣವನ್ನು ಮಾಡಿದ್ದಾರೆ. ಏಕೆಂದರೆ ವಯಸ್ಸಾದವರು, ಬರಲು ಸಾಧ್ಯವೇ ಇಲ್ಲದೇ ಇರುವರು, ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಿಲ್ಲದೇ ಇರುವರು ಬಂದು ವೀಕ್ಷಿಸಿ ಧನ್ಯರಾಗಿ ಮತ್ತು ನಮ್ಮ ತೊರಗರಹಳ್ಳಿಯಲ್ಲಿ ನಡೆಯತಕ್ಕಂತಹ ಕಾರ್ಯಕ್ರಮಕ್ಕೆ ಯಾರಾದರೂ ತನು ಮನ ಧನು ಕೊಡಬೇಕು ಎಂಬ ಮನಸ್ಸಿದ್ದರೆ ನೀವು ನಮ್ಮ ಫೋನ್ ನಂಬರಿಗೆ ಕಳಿಸಿ. ಏಕೆಂದರೆ ಈ ಪುಟ್ಟ ದೇವಸ್ಥಾನಕ್ಕೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನಮ್ಮ ಶ್ರೀ ವೈಷ್ಣು ಬಾಂಧವರು ಎಲ್ಲೇ ಇರಲಿ, ಹೇಗೆ ಇರಲಿ, ಪಾಪ ಬರಲು ಸಾಧ್ಯವೇ ಇಲ್ಲದೇ ಇರುವರು ನೀವು ನಮ್ಮ ಫೋನ್ ನಂಬರಿಗೆ ಕಳಿಸಿ. ನಾವು ಇದನ್ನು ಇನ್ನೂ ಸ್ವಲ್ಪ ಉನ್ನತ ಸ್ಥಾನಕ್ಕೆ ಮತ್ತು ಛತ್ರವನ್ನು ಕಟ್ಟುವುದಕ್ಕೆ, ಅನ್ನದಾಸೋಹ ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಲು ಅನುಕೂಲವಾಗುತ್ತದೆ. ಈಗ ದೇವಸ್ಥಾನ ಒಂದೇ ಆದ್ದರಿಂದ ಸ್ವಲ್ಪ ನಮಗೆ ಕಾರ್ಯಕ್ರಮವನ್ನು ಮಾಡಲು ಸ್ವಲ್ಪ ಕಷ್ಟವಾಗುತ್ತದೆ. ನಿಮ್ಮ ತನು ಮನ ಧನ ಸಹಾಯವನ್ನು ಶ್ರೀ ವೈಷ್ಣವರು ಬಾಂಧವರು ಮಾಡಿದರೆ ಅನುಕೂಲವಾಗುತ್ತದೆ. ಬನ್ನಿ. ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಹಾಸನ ಜಿಲ್ಲಾ ಆಲೂರು ತಾಲೂಕು ತೊರಗರಹಳ್ಳಿ ಗ್ರಾಮದಲ್ಲಿ 1200 ವರ್ಷಗಳಿಂದ ಉದ್ಭವ ಮೂರ್ತಿಯಾದಂತಹ ಸಂಕಲ್ಪಸಿದ್ಧಿ ಆಂಜನೇಯ ಸ್ವಾಮಿಯವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಕಾರಣವೇನೆಂದರೆ ಸಂಕಲ್ಪಸಿದ್ಧಿ ಆಂಜನೇಯ ಸ್ವಾಮಿಯವರ 13ನೇ ವಾರ್ಷಿಕೋತ್ಸವದ ಸಂದರ್ಭ. ಅಂತಹ ಸಂದರ್ಭದಲ್ಲಿ ತೊರಗರಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂತಹ, ಅಂದರೆ ಅವರು ಬೆಂಗಳೂರಿನಲ್ಲಿ ಕದ್ರಿನಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ನಮ್ಮ ಸ್ನೇಹಿತರು ರವಿ ಅವರು ನಮ್ಮ ಊರಿನಲ್ಲಿ 13ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮ, ಆಂಜನೇಯ ಸ್ವಾಮಿಯವರ ಉತ್ಸವ ಮತ್ತು ಸೀತಾರಾಮವರ ಕಲ್ಯಾಣ ಇದೆ, ತಾವು ಬಂದು ವಿಡಿಯೋವನ್ನು ಮಾಡಬೇಕು ಎಂದು ಅಪೇಕ್ಷೆಪಟ್ಟಾಗ ಅವರ ಒಂದು ಪುಟ್ಟ ಮಾತಿಗೆ ನಾವು ಹೋಗಿ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಮತ್ತು ಶ್ರೀರಾಮ ಕಲ್ಯಾಣೋತ್ಸವವನ್ನು ನಡೆಸಿಕೊಟ್ಟಿದ್ದಾರೆ. ಆ ಕಾರ್ಯಕ್ರಮವನ್ನು ನಿಮಗೆ ನಾವು ನಮ್ಮ ವಿಡಿಯೋ ಮೂಲಕ ಹಾಕಲು ಇಚ್ಛಿಸುತ್ತಿದ್ದೇವೆ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಕಡೆಯಿಂದ ಬನ್ನಿ. ಆಲೂರು ತಾಲೂಕು ತೊರಗರಹಳ್ಳಿ ಗ್ರಾಮಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಆಂಜನೇಯ ಸ್ವಾಮಿಯವರ 13ನೇ ವಾರ್ಷಿಕೋತ್ಸವದ ಸಂದರ್ಭ ಗ್ರಾಮಸ್ಥರಾದಂತಹ ಸುತ್ತಮುತ್ತ ಇರತಕ್ಕಂಥ ಹೊನ್ನಹಳ್ಳಿ ಗ್ರಾಮದವರೆಲ್ಲ ಬಂದಿದ್ದಾರೆ, ಬ್ರಾಹ್ಮಣ ಸಮುದಾಯವರು ಬಂದಿದ್ದಾರೆ. ಈ ಆಂಜನೇಯ ಸ್ವಾಮಿಯ ಉದ್ಭವ ಮೂರ್ತಿಯನ್ನು ಶ್ರೀನಿವಾಸ ಅಯ್ಯಂಗಾರ್ ಅವರು ತೊರಹಳ್ಳಿಯಲ್ಲೇ ಭಗವಂತನಿಗೆ ನಿತ್ಯ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಅವರು 2 ಮಾತನ್ನು ಹೇಳಿದ್ದಾರೆ, ಕೇಳೋಣ ಬನ್ನಿ. ಹೇಳಿ ಮಮ್ಮ. ಇದು 1200 ವರ್ಷದ ಉದ್ಭವ ಮೂರ್ತಿ ಸಂಕಲ್ಪ ಸಿದ್ಧಿ ಆಂಜನೇಯ ಸ್ವಾಮಿ ಅಂತ. ಇದು ಬಹಳ ಪುರಾತನ ಕಾಲದ್ದು, ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇದನ್ನ ನಡೆಸ್ಕೊಳ್ತಾ ಅವ್ರು ಬಂದಿರೋದನ್ನ
ನಾವು ಅದನ್ನು ಮುಂದುವರ್ಸ್ಕೋದನ್ನು ದೇವಸ್ಥಾನನ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿ, ಅದು ಮೊದಲೇ ಹಳೇದಾಗಿತ್ತು, ಅದೆಲ್ಲ ಭಾಳ ಸ್ವಲ್ಪ ಹೊರಗುಡಿ ಒಂದು ಚೆನ್ನಾಗಿತ್ತು, ಹೊರಗಡೆ ಪ್ರಾಕಾರಗಳನ್ನೆಲ್ಲ ಇದು ರೆಡಿ ಮಾಡಿಸಿ ಇದಕ್ಕೆ ಮಾರ್ಬಲ್ಸು ಟೈಲ್ಸ್ ಎಲ್ಲ ಹಾಕಿ ಅದು ಇಂಪ್ರೂವ್ ಆಗಂಗೆ ಮಾಡಿ ಪ್ರತಿ ವರ್ಷ ಇವಾಗ ಇದು ಒಂದು ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದ್ದೀವಿ. ಇದು 12ನೇ ವರ್ಷ, ಇದು 13ನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇರೋದು. ಇದು ಇವತ್ತು 11 ಗಂಟೆಗೆ ಅಭಿಷೇಕ ಇದೆ ಸಂಕಲ್ಪ ಸಿದ್ಧಿ ಆಂಜನೇಯನಿಗೆ. ಆಮೇಲೆ ಮತ್ತೆ ಶ್ರೀರಾಮ ಸೀತಾ ಕಲ್ಯಾಣೋತ್ಸವ 11 ಗಂಟೆಗೆ ಶುರುವಾಗುತ್ತೆ. ಪ್ರತಿ ದಿವಸ ನಾನು ಇಲ್ಲಿ ಪೂಜೆ ಮಾಡ್ತೀನಿ ಇಲ್ಲಿ. ಅಂದರೆ ನಮಗೇನು ಒಂದು ದಕ್ಷಿಣೆ ಒಂದು ಇದು ಸಂಬಳ ಏನಿಲ್ಲ, ನಾನು ಬೇಕು ಅಂತ ನಾವು ಮಾಡಿದೆ ಊರಿನ ಒಂದು ಇದಕ್ಕೋಸ್ಕರ ನಾನು ಇಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದೀನಿ. ಉಚಿತವಾಗಿ ಭಗವಂತನ ಸೇವೆಯನ್ನು ಈ ಕಾಲಲ್ಲಿ ಮಾಡೋದೇ ಭಾರಿ ಕಷ್ಟ, ಅಂಥದ್ರಲ್ಲಿ ತಾವು ಮಾಡಿದ್ದೀರಿ ಅಂತಂದರೆ ಬಹಳ ಆನಂದವಾದ ವಿಷಯ. ಇನ್ನೊಂದು ಹೇಳಿದ್ರಿ ಸಂಕಲ್ಪ ಆಂಜನೇಯ ಅಂತ ಹೇಳಿದ್ರೆ ಸಂಕಲ್ಪ ಮಾಡ್ಕೊಳ್ತೀವೋ ಅದು ಆಗುತ್ತೆ ಅನ್ನೋದೊಂದು ಹಿಂದಿನಿಂದನೂ ಒಂದು 1000 ವರ್ಷಗಳಿಂದ ನಾವು ತಾತ ಮುತ್ತಾಂತರ ಕಾಲದಿಂದ ಅದು ಒಂದು ಇಂಪ್ರೂವ್ಮೆಂಟ್. ನಾವು ಏನು ಸಂಕಲ್ಪ ಮಾಡ್ಕೊಳ್ತೀವೋ ಅದು ಆಗುತ್ತೆ ಮನಸ್ಸಲ್ಲಿ, ನಾವು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಆಗುತ್ತೆ ಅಂತ. ನಾವು ಹಾಗೇ ಆಗುತ್ತೆ ಅಂತ ಅವನ್ನ ಹೇಳೋದಕ್ಕಿಲ್ಲ. ಅವರ ಮನಸ್ಸೋ ಇಚ್ಛೆ ನಾವು ಅವನಿಗೆ ಮರೆ ಹೋಗ್ಬಿಟ್ರೆ ಅವನು ನಮ್ಮ ಸಂಕಲ್ಪ ಮಾಡಿದ್ದನ್ನ ಕೊಡ್ತಾನೆ. ಅದೊಂದು ಇದೆ ಭಾಳ ಹಳೆಯ ಕಾಲದಿಂದ ಇರೋದ್ರಿಂದ. ಖಂಡಿತವಾದ ಮಾತು. ಎಲ್ಲರಿಗೂ ಇಲ್ಲಿ ಸೇರ್ತಕ್ಕಂಥವ್ರಿಗೆ ನಾವು ಒಂದು ಮಾತನ್ನು ನಾನು ಹೇಳ್ತೀನಿ. ಯಾಕೆಂತಂದರೆ ನಾವು ಸಂಕಲ್ಪ ಮಾಡ್ಕೋತೀವಿ, ಕೆಲವು ಸಮಯದಲ್ಲಿ ಕಾರ್ಯ ಆಗೋದೇ ಇಲ್ಲ, ಆವಾಗ ನಾವು ಈ ದೇವರು ಆಗಲ್ಲ ಅಂತ ನಾವು ಸುಮ್ಮನೆ ಆಗೋಗ್ಬಿಡ್ತೀವಿ. ಆದರೆ ನಮ್ಮ ಕರ್ಮ ಅಲ್ಲಿಗೆ ಮುಗಿಬೇಕು, ಇಲ್ಲಿ ಸಂಕಲ್ಪಕ್ಕೂ ಸರಿಯಾಗಿರಬೇಕು, ಆಗ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಆಂಜನೇಯ ಸ್ವಾಮಿಯವರ ಸಂಕಲ್ಪ ಮಾಡ್ಕೊಳ್ಳಿ. ನಿಮಗೆ ಇವತ್ತಲ್ಲ ನಾಳೆ ಇಲ್ಲಿಂದಾಗೋದ್ರೆ ಬೇರೆ ರೂಪದಲ್ಲಿ ಭಗವಂತ ಬರೋಕ್ಕಾಗೋದ್ರೆ ಬೇರೆ ರೂಪದಲ್ಲಿ ಬಂದು ನಿಮಗೆ ಅನುಕೂಲ ಮಾಡ್ತಾನೆ ಅಂತ ನಾನು 2 ಮಾತುಗಳನ್ನ. ಜೈ ಹನುಮಾನ್. ಜೈ ಒಂದು ಚಪ್ಪಾಳೆ ಯೂಟ್ಯೂಬ್ ಅವರಿಗೆ ಒಂದು ಚಪ್ಪಾಳೆ ಬರಲಿ. ಧನ್ಯವಾದ ಕೇಶವ ಸ್ವಾಮಿ ಅವರಿಗೆ. ಪ್ರಿಯ ವೀಕ್ಷಕರೇ, ಭಕ್ತ ಬಾಂಧವರೇ, ಬನ್ನಿ ಹಾಸನ ಜಿಲ್ಲೆ ಆಲೂರು ತಾಲೂಕು ತೊರಗರಹಳ್ಳಿ ಗ್ರಾಮದಲ್ಲಿ ವಿಶೇಷವಾದಂತಹ ಅಭಿಷೇಕ ನಡೀತಾ ಇದೆ, ನೋಡೋಣ ಬನ್ನಿ. ಆಲೂರಿನಿಂದ 15 ನಿಮಿಷದ ಪ್ರಯಾಣ. ಬನ್ನಿ. ತೊರಗರಹಳ್ಳಿಯಲ್ಲಿ ದೇವಸ್ಥಾನದ ಉಸ್ತುವಾರಿಯನ್ನು ನೋಡತಕ್ಕಂತಹ ಅಧ್ಯಕ್ಷರಾದಂತಹ ಶ್ರೀ ರವಿ ಅವರ ನಂಬರ್ ಇರುತ್ತದೆ. ತಾವು ತನು ಮನ ಧನ ಕಳಿಸಬೇಕೆಂದರೆ ಕಳಿಸಬಹುದು, ಖುದ್ದಾಗಿ ಫೋನು ಮಾಡಿ ತಿಳಿದುಕೊಳ್ಳಬಹುದು. ಭಕ್ತ ಬಾಂಧವರಿಗೆ ರವಿಯವರು ಮಾಡುವ ಕುಟುಂಬದಿಂದ ಅನಂತ ವಂದನೆಗಳು. ನೀವು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮಗೆ ಆನಂದವಾಗಿದ್ದರೆ ನೀವು ಖುದ್ದಾಗಿ ಮಾತನಾಡಿ ನಮ್ಮ ಫೋನ್ ನಂಬರಿಗೆ ಕಳಿಸಿ. ಧನ್ಯರಾಗಿ. ನೀಲತೋರಣದ ಮಧ್ಯಸ್ಥ ವಿದ್ಯುಲ್ಲೇಖೆ ಉಪಾಸ್ವರ स्वरूपाय नमः. देवाय देववे नारायणाय विद्महे वासुदेवाय धीमहि तन्नो प्रचोदयात्. ॐ हरिं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः. तृप्तां
कीर्तिश्च मणिनाथः रागं भोगोऽस्मिन् राष्ट्रेऽस्मिन् कीर्तिमृत्युर्दधामहे अभोदिवृद्धिं च सर्वाङ्गीकृतमेग्रहात् गन्धद्वारान्दुरादर्शां नित्यपुष्टां करीषिणीम् ईश्वरीं मनसत्काममातोऽपि मातः सत्यमशीमहि विश्वप्रिय विष्णुमनोनुकूले अंतरिक्षं महित्वा उपस्थे देवी आयंदो मातरं पुनः विरज प्रियंसुवः श्रद्धाम विराज दिवा पतंगाय सृष्टि अद्वैस्य वहभिः अस्य प्राणापाना अत्यन्तस्य रतिरोचन वैक्यर्पणं शस्वः यत्वा चन्द्रपुरोपमन्यना यदवर्त्यविकल्पमन्ये तद्मयामसि यत्ते आदित्या विश्वे तद्देवावसवश्च समावरन् मेदिनी देवी वसुन्धरा स्यात् सदा देवी ब्रह्मस्य कर्माकुलां देवी हिरण्यगर्भिणी देवी प्रसूरी रसने सत्यायने सीतासमुद्रोते सावित्री देवी मन्त्रिके मोहनिष्ठा शृङ्गे 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 यज्ञे यज्ञे विभीषणी इंद्रवर्णी व्यापिनी सुरसरितः वायुमती जलश्रेणी श्रीधराजा लक्ष्मी गौरीवेदिनी ओवरदत्ताय देवी माधवी लक्ष्मीं प्रेसकीं देवी नमामि चित्तवरदाय तन्नो धरा प्रचोदयात् विद्मे सर्वसिद्धि च धीमहि तन्नो धरा प्रचोदयात् शाना जगतो विष्णुपत्नी विष्णुपत्नी च धीमहि प्रचोदयात् अन्नो नीला विश्वत्सु धर्मा विदग्धवानं करुणार्थमन्नं योगार्थये
ಗಂಧ ತಂದ್ಕೊಡ್ಲ ಅಂತ ಗಂಧ ತಂದ್ಕೊಡು ಇಟ್ಕೊಡು ಅವಕಾಶ ಮಾಡಿಬಿಟ್ಟು ಗಂಧ ಪ್ರೋಕ್ಷಣೆ ಮಾಡ್ಬಿಡ್ತೀನಿ ಗಂಧ ಚೂರ್ಣ ಆಮೇಲೆ ಮಹಾಕಾಶಕ್ಕೆ ಇದು ಮಾಡ್ಕೊಳ್ಳೋಣ ಪ್ರಧಾನಕ್ಕೆ ಉಪಕಾಶ ಬೇಡ ಗಂಧ ಇದೆಯಲ್ಲ ಅಲ್ಲಿ ಗಂಧ ಇದೆಯಲ್ಲ ಮಂಚ್ಕಾಪ್ ಮಾಡಿ ನೀಟಾಗಿ ಆಮೇಲೆ ನಿಧಾನಕ್ಕೆ ಇದು ಮಾಡಿದ್ರೆ ಆಯ್ತು. ಅರಿಶಿನ ಪ್ರಜ್ವಲ್ ಅರಿಶಿನ ತಗೋಬ ಅರಿಶಿನ ಕುಂಕುಮ ಗಂಧ ಎಲ್ಲಿರಿತ್ತ ಎಳ್ನೀರ ತಂದಿಲ್ಲ ದಯಮಾಡಿ ನಿಶಬ್ದ ಸಿಕ್ಕಿರುವಂತಹ ಒಂದು ಸದಾವಕಾಶವನ್ನ ದಯಮಾಡಿ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು. ಸ್ವಾಮಿಗೆ ವಿಶೇಷವಾದಂತಹ ಪಂಚಾಮೃತ ಅಭಿಷೇಕ ಆಗಿದೆ. ಈಗ ಸ್ವಾಮಿಗೆ ಅಲಂಕಾರ ನಡೀತಾ ಇದೆ. ಆ ಒಂದು ಶುಭ ಸಂದರ್ಭದಲ್ಲಿ ಹರಿನಾರಾಯಣ ಹರಿನಾರಾಯಣ ಹರಿನಾರಾಯಣ
ನಾರಾಯಣ ನಾರಾಯಣ ತಮ್ಮ ಹೆಸರು ಹೆಸರು ಶಾಂತ ಯಾವ್ರು? ಇವರು ತರಗರವಳ್ಳಿ. ಇದೇ ತರಗರಹಳ್ಳಿಗೆ ನಾವು ಬಂದಿದ್ದೀವಿ ವಿಡಿಯೋ ಮಾಡೋಕ್ಕೆ. ನೀವು ನಮ್ಮ ಯೂಟ್ಯೂಬ್ ಕಾರ್ಯಕ್ರಮ ನೋಡಿದ್ದೀರಾ? ತುಂಬಾ ಚೆನ್ನಾಗಿದೆ, ನೋಡಿದ್ದೀವಿ. ಹಾಂ ಬಯಲಳ್ಳಿದೆಲ್ಲ ಫುಲ್ ನೋಡಿದ್ವಿ. ಹಾಂ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಬರ್ತಾ ಇದೆ ನಿಮ್ದು ಪ್ರೋಗ್ರಾಮ್. ಭಾರಿ ಚೆನ್ನಾಗಿದೆ. ನಾವು ಹೋಗದೆ ಇದ್ರು ಇಲ್ಲೇ ಎಲ್ಲ ನೋಡಿದ್ವಿ ದೇವಸ್ಥಾನ ಎಲ್ಲದನ್ನು ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ. ಹಾಕ್ಕೊಳ್ಳಿಮ್ಮ. ನೀವು ಯಾವ್ದ್ರಲ್ಲಿ ನೋಡ್ತೀರಿ? ಮೊಬೈಲ್ ನೋಡ್ತೀರಾ, ಟಿವಿ ನೋಡ್ತೀರಾ? ನಾವು ಟಿವಿ. ಓ, ಟಿವಿಲೇ ನೋಡ್ತಾ ಇದ್ದೀರಿ. ನಿಮಗೆ ಎಷ್ಟು ಏಜ್? ಅವ್ರಿಗೆ 75. 70. ಹಂಗಲ್ಲ, 76 ಇಯರ್ಸು. ಆದರೂ ಸಹ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಭಾಳ ಆನಂದ ಆಯಿತು. ಓ 86. ಓ ಇಬ್ರು ಚೆನ್ನಾಗಿ ಕೂತ್ಕೊಂಡು ಇಬ್ರು ನೋಡಿದ್ವಿ. ಬಂದಿತ್ತಿಲ್ಲ ಈ ಸರಿ, ಬಂದಿತ್ತಿಲ್ಲ. ಮನೇಲೆ ಕೂತ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿತ್ತು, ನೋಡಿದ್ವಿ. ದಂಪತಿಗಳು ಸಹ ಇಬ್ರು ಕೂತ್ಕೊಂಡು ನಮ್ಮ ಚಾನಲ್ ನೋಡಿ ಆನಂದ ಪಟ್ಟಿದ್ದೀರಿ. ಕೂತ್ಕೊಂಡು ಬಯಲಳ್ಳಿಯಲ್ಲಿ ನಡೆದಿದ್ದೆಲ್ಲ ಚೆನ್ನಾಗಿ ನೋಡಿ. ಆಗ್ಲಿಮ್ಮ, ಭಾಳ ಸಂತೋಷವಾದ ವಿಷಯ. ಥ್ಯಾಂಕ್ ಯು.